ನಾಳೆ ಯಾವುದೇ ಸಭೆ ಮಾಡಬಾರ್ದು ಹೇಳಿದ್ರೆ ನಾವು ಹಾಗೆ ಮುಂದೂಡಿದ್ವಿ. ನಮ್ಮ ಉದ್ದೇಶ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ, ಟೇಕಪ್ ಆಗಿಲ್ಲ, ಒಂದು ರೀತಿ ಜೀವಂತ ಶವ ಸರ್ಕಾರ. ವಿರುದ್ಧ ಹೋರಾಟ ಮಾಡೋಕ್ಕೆ ನಾವೆಲ್ಲ ಒಟ್ಟಾಗಿ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ಅವ್ರ ಕೈ ಜೋಡಿಸಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಹೆಜ್ಜೆಗೆ ಹೆಜ್ಜೆಯನ್ನು ಹಾಕಿ ನಾವು ಸೋತಿರ್ಬೋದು. ನಮ್ಮ ಕ್ಷೇತ್ರಗಳಲ್ಲಿ ನಮ್ಮದೇ ಆದ ವರ್ಚಸ್ಸಿದೆ, ಎಲ್ಲ ಕಡೆ ನಮಗೆ ನಮ್ಮದೇ ಆದ ವರ್ಚಸ್ಸಿದೆ. ರಾಜ್ಯದ ಇವತ್ತು ಪಕ್ಷದ ಹಿತದೃಷ್ಟಿಯಿಂದ ಅಧ್ಯಕ್ಷ ಜೊತೆಗೆ ನಾವೆಲ್ಲ ಗಟ್ಟಿಯಾಗಿದ್ದು ಸಂಘಟನೆಗೆ ಕೈ ಜೋಡಿಸ್ತೀವಿ. ಈಗ ಯತ್ನಾಳ್ ಅವ್ರ ಹೇಳಿಕೆಯನ್ನು ನೋಡಿ ಹೈಕಮಾಂಡ್ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಒಂದು ನೋಟಿಸ್ ಕೊಟ್ಟಿದೆ ಅಂತ ಹೇಳ್ತೀರಿ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರ ಚುನಾವಣೆ ನಡೀತು, ಅದಕ್ಕೂ ಕೂಡ ತಡೆ ಕೊಟ್ಟಿದೆ, ಅಂದ್ರೆ ಅದು ಕೂಡ ಪಾರದರ್ಶಕವಾಗಿಲ್ಲ ಅನ್ನೋದು ಗಮನಿಸಿದೆ ಹಂಗಾರೆ ಹೈಕಮಾಂಡ್. ನೋಡಿ, ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನ ಪ್ರಶ್ನೆ ಮಾಡೋ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಯಾವ ಕಾರಣಕ್ಕೆ ತಡೆ ಕೊಟ್ಟಿರಲಿಲ್ಲ. ಇನ್ನು ಒಂದು ಜಿಲ್ಲಾ ಅಧ್ಯಕ್ಷಗಳ ವಿಚಾರದಲ್ಲಿ ರಾಜ್ಯ ಅಧ್ಯಕ್ಷರ ಪಾತ್ರ ಏನೂ ಇಲ್ಲ. ಇಲ್ಲಿ ದೇಶದ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಒಂದು ಆಂತರಿಕ ಚುನಾವಣೆ ಒಂದು ಸಿಸ್ಟಮ್ ಇದೆ. 3 ವರ್ಷಕ್ಕೋಸ್ಕರ ಅಧ್ಯಕ್ಷರು ಆಗಬೇಕು. ರಾಷ್ಟ್ರೀಯ ಅಧ್ಯಕ್ಷರು, ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಮಂಡಲ ಅಧ್ಯಕ್ಷರು, ಭೂ ಸಮಿತಿವರೆಗೂ ನಮ್ಮದು ಸಂಘಟನಾ ಪರವಾಯಿತು. ಭೂ ಸಮಿತಿಗಳು ರಚನೆ ಆದವು. ಮೊದಲು ಸದಸ್ಯತ್ವ ಅಭಿಯಾನ, ಸಕ್ರಿಯ ಸದಸ್ಯಗಳು, ಅದಾದ ನಂತರ ಭೂ ಸಮಿತಿಗಳು, ಮಂಡಲ ಅಧ್ಯಕ್ಷಗಳು 50%ಗಿಂತ ಹೆಚ್ಚು ಆದರೆ ಜಿಲ್ಲಾಧ್ಯಕ್ಷಿಗೆ ಎಲಿಜಿಬಲ್. ಇಲ್ಲಿ ಏನು ದೇಶದಲ್ಲಿ ಇದಕ್ಕೆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಏನೇ ಇದ್ರು, ರಾಜ್ಯದ ಅಧ್ಯಕ್ಷ ಇದ್ರು, ಚುನಾವಣೆಗೆ ಉಸ್ತುವಾರಿತಾರೆ. ದೇಶದಲ್ಲಿ ರಾಷ್ಟ್ರೀಯ ಪಕ್ಷ ರಾಜ್ಯಕ್ಕೊಬ್ಬರು ಗಣೇಶ್ ಕಾರ್ಣಿಕ್ ಇರ್ತಾರೆ. ಗಣೇಶ್ ಕಾರ್ಣಿಕರು ಇಡೀ ರಾಜ್ಯದ ಚುನಾವಣೆ ವ್ಯವಸ್ಥೆ ನೋಡ್ಕೊಳ್ತಾರೆ, ಸಂಘಟನಾ ಪರ್ವ. ಅದರ ಅಡಿಯಲ್ಲಿ 3 ಜಿಲ್ಲೆಗೆ ಒಬ್ಬೊಬ್ರು ವೀಕ್ಷಕರಿರ್ತಾರೆ. ಈ ಚುನಾವಣೆ ಸಂಬಂಧಪಟ್ಟಂತೆ ಸಂಘಟನಾ ಪರ್ವ ವಿಭಾಗ 3 ಜಿಲ್ಲೆಗೆ ಒಬ್ಬೊಬ್ರು, ಅವ್ರ ಅಡಿಯಲ್ಲಿ ಜಿಲ್ಲೆಗೆ ಒಬ್ರು ಇರ್ತಾರೆ. ಅದು ಅಲ್ಲಿಯ ಕೋರ್ ಕಮಿಟಿಯ ಸದಸ್ಯಗಳ ಮತ್ತು ಮುಖಂಡರುಗಳ, ಚುನಾಯಿತ ಪ್ರತಿನಿಧಿಗಳ, ಮಾಜಿಗಳ ಅಭಿಪ್ರಾಯ ಸಂಗ್ರಹಿಸಿ ಮಾಡಿದ್ದಾರೆ. ಇದರಲ್ಲಿ ರಾಜ್ಯದ ಅಧ್ಯಕ್ಷ ಪಾತ್ರ ಏನೂ ಇಲ್ಲ ಅಂತ ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರು ಯಾರನ್ನೂ ಆಯ್ಕೆ ಮಾಡಿದ್ದಾರೆ, ಪಾರದರ್ಶಕ ಆಯ್ಕೆ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರು ಯಾವ ಕಾರಣಕ್ಕೋಸ್ಕರ ತಡೆ ಕೊಡ್ತಿದ್ದಾರೆ ಅದ್ರ ಬಗ್ಗೆ ಟೀಕೆ ಮಾಡೋದಕ್ಕೆ ನೋಟಿಸ್ಗೆ ಯತ್ನಾಳ್ ಅವರು ಮನ್ನಣೆ ಕೊಡ್ತಾರೆ ಅಂತೀರಾ? ಇನ್ನ ನಮಗೆ ವಿಶ್ವಾಸ ಇದೆ, ಈ ಆಂತರಿಕ ಸಂಘರ್ಷ ಎಲ್ಲವೂ ಮುಕ್ತಾಯ ಆಗುತ್ತೆ, ಎಲ್ಲವೂ ಸರಿಯಾಗುತ್ತೆ. ಇನ್ನು ಹೋರಾಟ ನಮ್ದು ಏನಿದ್ರು ಕಾಂಗ್ರೆಸ್ ವಿರುದ್ಧ ಹೋರಾಟ ನಿರಂತರವಾಗಿರುತ್ತೆ. ಕಾಂಗ್ರೆಸ್ ಇವತ್ತು ರಾಜ್ಯದಲ್ಲಿ ನಾನು ನೆನೆಗೆ ಬರಲಿದ್ದೇನೆ, ಟೇಕಪ್ ಆಗಿಲ್ಲ. ಈ ಸರ್ಕಾರ ವಿರುದ್ಧ ಹೋರಾಟ ಮಾಡಿ ಜನರ ಮನೆ ಬಾಗಿಲಿಗೆ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಜನರ ಮನೆ ಬಾಗಿಲಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಇವತ್ತು ನಾವೆಲ್ಲ ಮಾಡಬೇಕಾಗಿದೆ. ನಾಳೆಯ ಸಭೆ ಅಧ್ಯಕ್ಷರ ಸೂಚನೆ ಮೇರೆಗೆ ನಾಳೆ ನಡೆಯುವ ಸಭೆಯನ್ನು ನಾವು ರದ್ದು ಮಾಡಿದ್ದೀವಿ. ಥ್ಯಾಂಕ್ ಯು. ನೋಡಿ, ನಮಗೆ ವಿಶ್ವಾಸ ಇದೆ, ರಾಷ್ಟ್ರೀಯ ನಾಯಕರು, ರಾಜ್ಯದ ಅಧ್ಯಕ್ಷರು ಪಾರದರ್ಶಕ ಒಳ್ಳೆ ಕೆಲಸ ಮಾಡಿದ್ದಾರೆ, ಹೋರಾಟ ಮಾಡಿದ್ದಾರೆ, ಭ್ರಷ್ಟಾಚಾರ ವಿರುದ್ಧ ಹೋರಾಟ ಮಾಡಿದ್ದಾರೆ, ಕಾಂಗ್ರೆಸ್ ಚಳಿ ಬಿಡಿಸಿದ್ದಾರೆ. ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಅಥವಾ ವರ್ಗಾವಣೆಯಲ್ಲಿ ಅಗಲುರಡಿ ನಡೀತಿತ್ತು, ಇದ್ರ ವಿರುದ್ಧ ಹೋರಾಟ ಮಾಡಿದರೆ ಮತ್ತು ಸಂಘಟನಾ ಪರ್ವ ಅವರ ನೇತೃತ್ವ ಯಶಸ್ವಿಯಾಗಿದೆ. ಬೂತ್ ಸಮಿತಿ ಅಧ್ಯಕ್ಷ ಮನೆ ಬಾಗಿಲಿವರೆಗೂ ಅಧ್ಯಕ್ಷ ಸಂಘಟನೆ ಮಾಡ್ತಾರೆ. ಒಬ್ಬ ಯುವಕರಿದ್ದಾರೆ. ಅಲ್ಲಲ್ಲ, ಒಂದು ನಿಮಿಷ, ನಮಗೆ ವಿಶ್ವಾಸ ಇದೆ. ನಾನು ಹೇಳ್ತೀನಿ, ನಿಮಗೆ ಕ್ಲಾರಿಫಿಕೇಶನ್ ಬೇಕಲ್ಲ. ನಮಗೆ ವಿಶ್ವಾಸ ಇದೆ, ರಾಷ್ಟ್ರೀಯ ನಾಯಕರು ಎಲ್ಲ ಮಾಹಿತಿಯನ್ನು ಪಡಿತಾರೆ. ವಿಜಯೇಂದ್ರ ಅವ್ರನ್ನ ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರಂತ ವಿಶ್ವಾಸ ನಮ್ಮೆಲ್ಲರಿಗಿದೆ. ಅವ್ರ ನೇತೃತ್ವದಲ್ಲಿ ಇನ್ನೇನೇ ಇದ್ರು ಸಪರೇಟ್ ಸಭೆಗಳು ಮಾಡಲ್ಲ. ಇನ್ನೇನಿದ್ರು ರಾಜ್ಯಾಧ್ಯಕ್ಷ ನೇತೃತ್ವದಲ್ಲೇ ಎಲ್ಲ ಹೋರಾಟಗಳು, ಸಭೆಗಳು, ನಾವೆಲ್ಲ ಅವ್ರ ಜೊತೆ ಕೈ ಜೋಡಿಸಿ ಹೆಜ್ಜೆಗೆ ಹೆಜ್ಜೆ ಹಾಕಿ ಭುಜಕ್ಕೆ ಭುಜ ಕೊಟ್ಟು ನಾವು ಅವ್ರ ಜೊತೆ ದುಡಿತೀವಿ. ಈಗ ವಿಜೇಂದ್ರ ಅವ್ರನ್ನ ಮತ್ತೆ ರಾಜ್ಯಾಧ್ಯಕ್ಷ ಅಂತಂದ್ರೆ ನಿಮ್ ಹೋರಾಟ ಇರುತ್ತಾ? ಹೋರಾಟ ಮಾಡಲ್ವಾ ನೀವಾಗ್ಲೂ? ಯಾವತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ. ಬೇಕಲ್ಲ ಸರ್, ಎರಡು ಇರ್ತಾನೆ. ನಮಗೆ ವಿಶ್ವಾಸ ಇದೆ, ವಿಜಯೇಂದ್ರ ರಾಜ್ಯದ ಅಧ್ಯಕ್ಷ ಮುಂದುವರಿಸ್ತಾರೆ. ಅವರ ನೇತೃತ್ವದಲ್ಲಿ ಹೋರಾಟಗಳು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಯನ್ನು ಬಲಿಷ್ಠ ಮಾಡ್ತೀವಿ. ಕಾಂಗ್ರೆಸ್ ವೈಫಲ್ಯಗಳನ್ನ ಜನರ ಮನೆ ಬಾಗಿಲಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಧನ್ಯವಾದಗಳು.